ನಮಸ್ತೆ. ನನ್ನ ಹೆಸರು ಅರುಣ್ ಯೋಗಿರಾಜ್ ಅಂತ. ನೀವು ಹೇಳಿದ ಹಾಗೆ ಒಂದು ಸಾಂಸ್ಕೃತಿಕ ನಗರಿಯಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಮೊದಲು. ಮತ್ತು ಈ ಮನೆತನ, ನಾವು ಹುಟ್ಟಿದ ಮನೆತನ, ಈ ಎಲ್ಲ ಸಾಧನೆ ಇದೆ, ಅದರದ್ದು ದೊಡ್ಡ ಶ್ರೇಯಸ್ಸು ನಮ್ಮ ಮನೆತನಕ್ಕೆ ಹೋಗಬೇಕಾಗತ್ತೆ. ಜೊತೆಗೆ ನಮ್ಮ ತಂದೆಯವರು ಸಹ ನನ್ನ ಚಿಕ್ಕ ವಯಸ್ಸಿಂದಲೇ ಒಂದು ಕೆತ್ತನೆ ಬಗ್ಗೆ, ಕಲ್ಲಿನ ಜೊತೆ ಒಂದು ಸಂಬಂಧನ ನನ್ನ ಬೆಸಿತಾರೆ. ಅವರೊಂದು ಹೇಳ್ತಾ ಇದ್ರು ಯಾವಾಗಲೂ ನಮಗೆ, ಕಲ್ಲು ನಾನು ಹೇಳ್ದಾಗ ಕೇಳಬೇಕು ಅಂದರೆ ನೀನು ಅದ್ರ ಜೊತೆ ಜಾಸ್ತಿ ಸಮಯ ಕಳಿಬೇಕು ಅಂತ ಹೇಳಿದರು. ಸೊ ಇವೆಲ್ಲ ಒಂದು ಮೈಸೂರಿನ ಸಾಂಸ್ಕೃತಿಕ ನಗರಿ ಏನೋದಕ್ಕೆ ಕಾರಣ ಇನ್ನೊಂದು, ನಮ್ಮ ತಾತನವರು ಏನಂತೀವಿ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ಜೊತೆ ಶಿಷ್ಯರಾಗಿ ಅವರು ಶಿಷ್ಯವೃಂದನ ಶುರು ಮಾಡ್ತಾರೆ. 11ನೇ ವಯಸ್ಸಿಗೆ 25 ವರ್ಷ ಶಿಷ್ಯರಾಗಿ ಅವರು ಗುರುಸೇವೆ ಮಾಡ್ತಾರೆ. ಅವ್ರ ನಂತರ ಮೈಸೂರು ಬಿಟ್ಟು ಅವರು ಬಾಂಬೆಗೆ ಹೋಗೋಣ, ಇಲ್ಲಿ ಕೆಲಸ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ, ಆಗಿನ ಮಹಾರಾಜರು ಜಯಚಾಮರಾಜ ಒಡೆಯರು ಈ ವಿಷಯ ಗೊತ್ತಾಗಿ ಅವ್ರಿಗೆ ಮೈಸೂರಿನಲ್ಲಿ ಒಂದು ಅರಮನೆ ಗಾಯತ್ರಿ ದೇವಸ್ಥಾನ ಕೆಲಸನ ಇಂಡಿಪೆಂಡೆಂಟಾಗಿ ಮಾಡಲಿಕ್ಕೆ ಕೊಡ್ತಾರೆ. ಆ ಒಂದು ಕೆಲಸ ನಾವು ಮೈಸೂರಿನಲ್ಲಿ ಉಳ್ಕೊಳ್ಳೋಕೆ ಮಾಡ್ತು. ಅಲ್ಲಿಂದ ಶುರುವಾದ ನಮ್ಮ ಜರ್ನಿ, ನಮ್ಮ ತಾತನ ಕಾಲದಿಂದ ಇದುವರೆಗೂ ದೇವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಹೋಗ್ತಾ ಇದೆ. ಈ ಒಂದು ಇಂಟರ್ನ್ಯಾಷನಲ್ ಸೆನ್ಸೇಷನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ಕಾರಣ ನಮ್ಮ ಪರಂಪರೆ. ನಮ್ಮ ಪರಂಪರೆಯಲ್ಲಿ ಕಲಿತಂತಹ ವಿದ್ಯೆ ನಮ್ಮ ಈಗ ಜಗಕ್ಕೆ ಮೆಚ್ಚುಗೆ ಆಗಿದೆ. ನಮ್ಮ ಮೈಸೂರು ಕಲೆ ಮತ್ತು ನಮ್ಮ ಮೈಸೂರಿನ ಏನಂತೀವಿ ಕಲೆಯ ಆಸಕ್ತಿ ನಮ್ಮೆಲ್ಲರನ್ನೂ ಒಂದು ಉತ್ತಮ ಕಲಾವಿದರನ್ನಾಗಿ ಮೂಡಿಸಿದೆ. ಈ ಒಂದು ಮೈಸೂರಿನಲ್ಲಿ ನಾವು ಏನು ಸಪ್ರೇಟ್ ವಿಷಯ ನಿಮಗೆ ಬೇರೆ ಜಿಲ್ಲೆಗೂ ಇಲ್ಲಿಗೂ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಸುತ್ತಲೂ ಒಂದು ಕಲೆಯನ್ನು ಅನುಭವಿಸುವಂತಹ ಒಂದು ಸೌಂದರ್ಯ ನಮ್ಮ ಸುತ್ತ ಯಾವಾಗಲೂ ಇರುತ್ತೆ. ಯಾವಾಗಲೂ ನೀವು ಮಾಡಿದ್ದೆ ದೊಡ್ಡದು ಅಂತ ಅನ್ಸೋದೇ ಇಲ್ಲ. ನಾನೇ ಎಲ್ಲರಿಗಿಂತ ಚೆನ್ನಾಗಿ ಮಾಡಿಬಿಟ್ಟೆ ಅಂತ ಅನ್ಸೋದೇ ಇಲ್ಲ. ಆ ಥರ ಅನ್ನಿಸ್ದಾಗ ನೀವು ಒಂದು ಸಲ ನೀವು ಸೋಮನಾಥಪುರಕ್ಕೆ ಹೋಗ್ಬಿಟ್ರೆ ನೀವು ಮತ್ತೆ ಒಂದು ಶಿಷ್ಯನಾಗಿ, ಒಂದು ಸ್ಟೂಡೆಂಟಾಗಿ ಉಳ್ಕೊತೀರ. ಅಂಥ ಒಂದು ಜಾಗದಲ್ಲಿ ಇದ್ದ ಮೇಲೆ ನಾವು ಒಂದು ಸ್ಟೂಡೆಂಟಾಗಿ ನನ್ನ ವಿದ್ಯಾಭ್ಯಾಸಗಳನ್ನ ಮಾಡ್ತಾ ಬಂದೆ. ಗುರುಗಳಾಗಿ ನಮ್ಮ ತಂದೆಯವರು ನನ್ನ ತಿದ್ತಾ ಬಂದರು. ನಾವು ಉಪಯೋಗಿಸುವಂಥ ಉಳಿಗಳಿಂದ ಹಿಡಿದು ಕಲ್ಲಿನ ಸೆಲೆಕ್ಷನ್ ತನಕನೂ ನನ್ನನ್ನು ಚಿಕ್ಕ ವಯಸ್ಸಿಂದನೇ ಟ್ರೈನ್ ಮಾಡ್ತಾ ಬರ್ತಿದ್ರು. ಆಮೇಲೆ ನಾನು ತುಂಬ ಡಿಸಿಪ್ಲಿನ್ಡಾಗಿ ಈ ಕೆಲಸದಾಗೆ ಯಾವುದೇ ಒಂದು ಕಾರಣ ಹೇಳ್ತಾ ಇರಲಿಲ್ಲ, ಇದು ಕಲ್ಲು, ಇದು ಗಟ್ಟಿ. ನಮ್ಮ ಖುಷಿಗೆ ನಾವು ಕಲ್ಲು ತಂದುಬಿಟ್ಟು ಕಲ್ಲು ಮೇಲೆ ಆಪಾದನೆ ಹೇಳಿ ಕೆಲಸ ಕಮ್ಮಿ ಮಾಡೋವಂಥದ್ದು ನಾನು ಯಾವತ್ತೂ ಮಾಡ್ತಾ ಇರಲಿಲ್ಲ. ದಿನನಿತ್ಯ ನಾನು 10 ಗಂಟೆಗಳ ಕಾಲ ಆ್ಯಾವ್ರೇಜ್ ತೊಗೊಂಡ್ರೆ ನನ್ನ ಕಲ್ಲು ಜೊತೆ ನಾನು ಕಳೆದಿದ್ದೀನಿ ಸಮಯ. ಇದೆಲ್ಲರ ಒಂದು ನಮ್ಮ ಡಿಸಿಪ್ಲಿನ್ ಜೀವನದಲ್ಲಿ ಮತ್ತು ನಮ್ಮ ಗುರುಗಳಾದ ನಮ್ಮ ತಂದೆಯವರು ಮತ್ತು ಸುತ್ತ ವಾತಾವರಣ ನಮ್ಗೆ ಇವೆಲ್ಲದಕ್ಕೂ ಒಂದು ಅವಕಾಶನ ಮೂಡಿಸ್ತು. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ತಾಯಿ ಚಾಮುಂಡೇಶ್ವರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.